ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ಲಂಕರ ನಾಡಲ್ಲಿ ಗರ್ಜಿಸಿದ ದೇವದತ್ ಪಡಿಕ್ಕಲ್. ಇನ್ನು ಕನ್ನಡಿಗನ ಆಟಕ್ಕೆ ಬೆಚ್ಚಿ ಬಿದ್ದ ಲಂಕನ್ನರು. ಸ್ವಾತಂತ್ರ್ಯ ದಿನದಂದೇ ಸೊಚ್ಚಲ ಶತಕದೊಂದಿಗೆ ಶ್ರೀಲಂಕಾ ಧೂಳಿಪಟ ಮಾಡಿದ ಪಡಿಕ್ಕಲ್. ಹೇಗಿತ್ತು ನಮ್ಮ ಕನ್ನಡಿಗನ ಆರ್ಭಟ? ಶ್ರೀಲಂಕನ್ ವಿರುದ್ಧ ಮೊದಲನೇ ಟೆಸ್ಟ್ ಪಂದ್ಯದಲ್ಲಿ ಸೆಂಚುರಿಯ ಬ್ಯಾಟಿಂಗ್ ಅಂತ ತಿಳ್ಕೊಂಬರೋಣ ಬನ್ನಿ. ಅದಕ್ಕಿಂತ ಮುಂಚೆ ನೀವೇನಾದ್ರೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಹಾಗೆ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕನ್ ಅನ್ನ ಆಲ್ ಇಟ್ಕೊಳ್ಳಿ. ಹಾಗೆ ನೀವೇನಾದ್ರೂ ಟೀಮ್ ಇಂಡಿಯಾದ ಅಭಿಮಾನಿಯಾಗಿದ್ದಲ್ಲಿ ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ಕಮೆಂಟ್ ಬಾಕ್ಸ್ ನಲ್ಲಿ ಟೀಮ್ ಇಂಡಿಯಾ ಅಂತ ಕಮೆಂಟ್ ಮಾಡೋದನ್ನ ಮರಿಬೇಡಿ. ಇನ್ನು ಶ್ರೀಲಂಕಾ ವಿರುದ್ಧದ ಮೊದಲನೇ ಟೆಸ್ಟ್ ಪಂದ್ಯದಲ್ಲಿ ಭಾರತ ತಂಡದ ಯುವ ಎಡಗೈ ಬ್ಯಾಟರ್ ಕನ್ನಡಿಗ ದೇವದತ್ ಪಡಿಕ್ಕಲ್ ಅವರು ಅಂತಾರಾಷ್ಟ್ರೀಯ ಟೆಸ್ಟ್ ಕ್ರಿಕೆಟ್ ನಲ್ಲಿ ತಮ್ಮ ಸೊಚ್ಚಲ ಶತಕ ಸಿಡಿಸಿ ಇತಿಹಾಸನೇ ನಿರ್ಮಾಣ ಮಾಡಿದ್ದಾರೆ. ಗಾಲೆ ಅಂತಾರಾಷ್ಟ್ರೀಯ ಕ್ರೀಡಾಂಗಣದಲ್ಲಿ ಲಂಕಾ ಬೌಲರ್ ಗಳನ್ನು ಬೆಂಡೆತ್ತಿದ ಪಡಿಕ್ಕಲ್. ಹೌದು ಸ್ನೇಹಿತರೆ, ಟೆಸ್ಟ್ ಕ್ರಿಕೆಟ್ ನಲ್ಲಿ ತಮ್ಮ ಸಾಮರ್ಥ್ಯ ಏನು ಎಂಬುದು ಜಗತ್ತಿಗೆ ಸಾಬೀತುಪಡಿಸಿದ್ದಾರೆ. ಇನ್ನು ಈ ಅದ್ಭುತ ಇನ್ನಿಂಗ್ಸ್ ಮೂಲಕ ಅವರು ಟೀಮ್ ಇಂಡಿಯಾದ ಮಧ್ಯಮ ಕ್ರಮಾಂಕದಲ್ಲಿ ತಮ್ಮ ಸ್ಥಾನವನ್ನು ಬಹುತೇಕ ಕಾಯಂ ಕೂಡ ಮಾಡಿಕೊಂಡಿದ್ದಾರೆ. ಟಾಸ್ ಗೆದ್ದು ಮೊದಲು ಬ್ಯಾಟಿಂಗ್ ಆಯ್ದುಕೊಂಡ ನಮ್ಮ ಭಾರತ ತಂಡಕ್ಕೆ ಆರಂಭಿಕ ಆಟಗಾರ ಆದಂತೆ ಯಶಸ್ವಿ ಜೈಸ್ವಾಲ್ ಅವರು ರನ್ಔಟ್ ಆದಾಗ ಆಘಾತ ಎದುರಾಯಿತು. ಹೌದು ಸ್ನೇಹಿತರೆ, ಕೇವಲ 47 ರನ್ಗಳಿಗೆ ಮೊದಲನೇ ವಿಕೆಟ್ ಉರುಳಿದಾಗ ಕ್ರೀಸ್ಗೆ ಬಂದ ಪಡಿಕ್ಕಲ್ ಅವರು ಇನ್ನು ಆರಂಭದಿಂದಲೇ ಅತ್ಯಂತ ಸಮಯದ ಆಟ ಪ್ರದರ್ಶಿಸಿದರು. ಮತ್ತೊಂದು ತುದಿಯಲ್ಲಿದ್ದ ಹಿರಿಯ ಕನ್ನಡಿಗ KL ರಾಹುಲ್ ಜೊತೆಗೂಡಿ ಲಂಕಾ ಸ್ಪಿನ್ ಬಲೆಗೆ ಬೀಳದಂತೆ ಅತ್ಯಂತ ಜಾಗರೂಕತೆಯಿಂದ ರನ್ ಕದಿಯುತ್ತಾ ಇನ್ನಿಂಗ್ಸ್ ಮುನ್ನಡೆಸಿದರು. KL ರಾಹುಲ್ ಅವರು ಜೊತೆಗೂಡಿ ದ್ವಿತೀಯ ವಿಕೆಟ್ಗೆ 150 ರನ್ಗಳ ಭದ್ರ ಬುನಾದಿನೇ ಹಾಕಿದರು. ಆದರೆ ರಾಹುಲ್ ಅವರು ಸ್ನಾಯು ಸೆಳೆತಕ್ಕೆ ಒಳಗಾಗಿ ಮೈದಾನದಿಂದ ಹೊರ ನಡೆದಾಗ ಕಂಗೆಳೆದ ಪಡಿಕ್ಕಲ್ ಅವರು ಇನ್ನಿಂಗ್ಸ್ ನ ಸಂಪೂರ್ಣವಾಗಿ ನಿಯಂತ್ರಣವನ್ನು ತಮ್ಮ ಕೈಗಾದ್ರೆ ತೆಗೆದುಕೊಂಡರು. ಹೌದು ಸ್ನೇಹಿತರೆ, ವಿರಾಮದ ನಂತರ ನಾಯಕ ಗಿಲ್ ಜೊತೆಗೆ ಬ್ಯಾಟಿಂಗ್ ಮುಂದುವರಿಸಿದ ಪಡಿಕ್ಕಲ್ ಅವರು ಸಿಂಗಲ್ ಮತ್ತು ಡಬಲ್ಸ್ ಮೂಲಕ ಲಂಕಾ ಫೀಲ್ಡರ್ ಗಳಿಗೆ ತಲೆನೋವಾದರು. ಅಂತಿಮವಾಗಿ ಲಂಕಾ ವೇಗಿಯಾದಂತ ಲಹಿರ್ ಕುಮಾರ ಎಸೆತದಲ್ಲಿ ಆಕರ್ಷಕ ಕವರ್ ಡ್ರೈವ್ ಬಾರಿಸುವ ಮೂಲಕ ತಮ್ಮ ಸೊಚ್ಚಲ ಶತಕವನ್ನಾದ್ರೆ ಪೂರ್ಣಗೊಳಿಸಿದರು. ಇನ್ನು ಶತಕದ ಮೈಲುಗಲ್ಲು ತಲುಪ್ತಾ ಇದ್ದಂತೆಯೇ ಬ್ಯಾಟ್ ಎತ್ತಿ ಹೆಲ್ಮೆಟ್ ತೆಗೆದು ಗಾಲ್ ಮೈದಾನದಲ್ಲಿ ಗರ್ಜಿಸಿದ ಕನ್ನಡಿಗನ ಆಟಕ್ಕೆ ಇಡೀ ಭಾರತೀಯ ಡ್ರೆಸ್ಸಿಂಗ್ ರೂಮೇ ಎದ್ದು ನಿಂತು ಚಪ್ಪಾಳೆ ತಟ್ಟಿತು. ಆ ರೀತಿ ಸೊಗಸಾಗಿತ್ತು ದೇವದತ್ ಪಡಿಕ್ಕಲ್ ಅವರ ಬ್ಯಾಟಿಂಗ್. ಇನ್ನು ಶ್ರೀಲಂಕಾದ ಅಪಾಯಕಾರಿ ಸ್ಪಿನ್ನರ್ ಗಳಾದಂತ ಜಯಸೂರ್ಯ ಮತ್ತು ರಮೇಶ್ ಮೆಂಡಿಸ್ ವಿರುದ್ಧ ಅದ್ಭುತ ಫುಟ್ವರ್ಕ್ ಬಳಸಿ ರನ್ ಗಳಿಸಿದರು. ತಮ್ಮ 134ನೇ ಬಾಲ್ ಅಲ್ಲಿ ಅಂತಾರಾಷ್ಟ್ರೀಯ ಕ್ರಿಕೆಟ್ ಹಾಗೂ ಟೆಸ್ಟ್ ನ ಮೊದಲನೇ ಶತಕ ಸಿಡಿಸಿದರು. ಅವರ ಈ ಆಕರ್ಷಕ ಇನ್ನಿಂಗ್ಸ್ ನಲ್ಲಿ ದೇವದತ್ ಪಡಿಕ್ಕಲ್ ಅವರ ಇನ್ನಿಂಗ್ಸ್ ನಲ್ಲಿ 11 ಆಕರ್ಷಕ 4 ಮತ್ತು 2 ಸೂಪರ್ 6 ಇವೆ. ಹೌದು ಸ್ನೇಹಿತರೆ, ಇತ್ತೀಚಿನ ದಿನಗಳಲ್ಲಿ ಭಾರತ ಟೆಸ್ಟ್ ತಂಡದ ಮಧ್ಯಮ ಕ್ರಮಾಂಕದಲ್ಲಿ ತೀವ್ರ ಪೈಪೋಟಿ ಏರ್ಪಟ್ಟಿದೆ ಅಂತಾನೆ ಹೇಳ್ಬಹುದು. ಶ್ರೇಯಸ್ ಅಯ್ಯರ್, ಸರ್ಫರಾಜ್ ಖಾನ್ ಅವರಂತಹ ಪ್ರತಿಭಾವಂತ ಆಟಗಾರರು ರೇಸ್ ನಲ್ಲಿ ಇದ್ದಾರೆ. ಮ್ಯಾನೇಜ್ಮೆಂಟ್ ಪಡಿಕ್ಕಲ್ ಮೇಲೆ ನಂಬಿಕೆ ಇಟ್ಟಿತ್ತು. ಇಂದು ಶ್ರೀಲಂಕಾ ನೆಲದಲ್ಲಿ ಕಠಿಣ ಪರಿಸ್ಥಿತಿಯಲ್ಲಿ 3ನೇ ಕ್ರಮಾಂಕದಲ್ಲಿ ಬಂದು ದೇವದತ್ ಪಡಿಕ್ಕಲ್ ಸಿಡಿಸಿದ ಈ ಶತಕವು ಅವರ ಟೆಸ್ಟ್ ವೃತ್ತಿ ಜೀವನ ದಿಕ್ಸೂಚಿಯನ್ನೇ ಬದಲಾಯಿಸಿತು. ಹೌದು ಸ್ನೇಹಿತರೆ, ಈ ಜವಾಬ್ದಾರಿಯುತ ಪ್ರದರ್ಶನದ ನಂತರ ಮುಂದಿನ ಸರಣಿಗೆ ಭಾರತ ತಂಡದಲ್ಲಿ ಅವರ ಸ್ಥಾನ ಕಾಯಂ ಕೂಡ ಆದಂತಾಗಿದೆ. ಇನ್ನು ಈ ಶತಕವನ್ನ ಸ್ಮರಣೀಯ ದ್ವಿಶತಕವನ್ನಾಗಿ ಪರಿವರ್ತಿಸಲಿ ಎಂದು ಅಭಿಮಾನಿಗಳು ಕೂಡ ಪ್ರಾರ್ಥಿಸುತ್ತಾ ಇದ್ದಾರೆ. ಇನ್ನು ನಿಮ್ಮ ಪ್ರಕಾರ ದೇವದತ್ ಪಡಿಕ್ಕಲ್ ಅವರ ಸೆಂಚುರಿಯ ಆಟ ಹೇಗಿತ್ತು ಮತ್ತು ಅವರ ಬ್ಯಾಟಿಂಗ್ ನಲ್ಲಿ ಏನೆಲ್ಲ ಸಖತ್ತಾಗಿತ್ತು ಮತ್ತು ಯಾವೆಲ್ಲ ಶಾಟ್ ಗಳು ನಿಮ್ಗೆ ಇಷ್ಟ ಆದವು ಅಂತ ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡೋದನ್ನ ಮರಿಬೇಡಿ. ಹಾಗೆ ನೀವೇನಾದ್ರೂ ಟೀಮ್ ಇಂಡಿಯಾದ ಅಭಿಮಾನಿಯಾಗಿದ್ದಲ್ಲಿ ಟೀಮ್ ಇಂಡಿಯಾ ಅಂತ ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡಿ.